ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಕೃಷ್ಣ ಪರಮಾತ್ಮ ರಾಜಸೂಯ ಯಾಗದಲ್ಲಿ ಬಂದಂತಹ ಬ್ರಾಹ್ಮಣರ ಪಾದವನ್ನು ತೊಳೆದು ಆ ಬ್ರಾಹ್ಮಣರಿಗೆ ಎಂತಹ ಮಹತ್ವ ಇದೆ, ನಾವು ಅವರಿಗೆ ಮಹತ್ವವನ್ನು ಕೊಡಬೇಕು, ಅವರನ್ನು ಪೂಜಿಸಬೇಕು ಎಂಬತಕ್ಕಂತಹ ಸಂದೇಶವನ್ನು ಕೃಷ್ಣ ಪರಮಾತ್ಮ ಆ ಯಾಗದಲ್ಲಿ ಮಾಡಿ ತೋರಿಸಿದ್ದಾನೆ. ಯಾವತೀರ್ವಾ ದೇವತಾ ತಾ ಸರ್ವಾ ದೇವತಾ ವೇದವಿಧಿ ಬ್ರಾಹ್ಮಣೇ ವಸಂತ. ಈ ಜಗತ್ತಿನಲ್ಲಿ ಎಷ್ಟೆಷ್ಟು ದೇವತೆಗಳಿದ್ದಾರೋ ಎಲ್ಲ ದೇವತೆಗಳ ಸನ್ನಿಧಾನ ಆ ಬ್ರಾಹ್ಮಣರಲ್ಲಿರುತ್ತೆ, ಬ್ರಹ್ಮಜ್ಞಾನಿಗಳಲ್ಲಿರುತ್ತೆ, ವೇದಜ್ಞಾನಿಗಳಲ್ಲಿ ಇರುತ್ತೆ. ಅಂತಹ ಜ್ಞಾನಿಗಳ ಪೂಜೆ ಅದು ವಿಶಿಷ್ಟವಾದ ಪೂಜೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಜಗತ್ತಿಗೆ ಸಾರಲಿಕ್ಕೋಸ್ಕರ ತಾನು ಅಂತಹ ಕೆಲಸವನ್ನು ಮಾಡಿದ್ದಾನೆ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸಾಯತ್ಪಾಲಿತಂ ನಿತ್ಯಮನಾವಿರಾತ್ಮ ತಸ್ಮೈ ನಮೋ ನೀರದನೀಲಭಾಸೇ ಕೃಷ್ಣಾಯ ಕೃಷ್ಣಾರಮಣ ಪ್ರಿಯಾಯ. ಅಪಿತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂ ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ. ಹಿಂದೆ ಮಗಧ ದೇಶಕ್ಕೆ ಅರ್ಜುನ ಭೀಮಸೇನರ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆಗಮಿಸಿದ್ದ. ಅವರು ಪರಸ್ಪರ ಮಾತಾಡಿದ ಮೇಲೆ ಜರಾಸಂಧ ಭೀಮನ ಜೊತೆಯಲ್ಲಿ ಯುದ್ಧ ಮಾಡೋದು ಎಂಬುದಾಗಿ ಅವನು ಸಿದ್ಧನಾಗಿದ್ದ. ಯಾಕೆ ಜರಾಸಂಧ ಭೀಮನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಆಯ್ಕೆ ಮಾಡಿಕೊಂಡ ಅಂತಂದ್ರೆ, ಭೀಮ ಮಹಾಪರಾಕ್ರಮಿ ಎಂಬುದಾಗಿ ಜರಾಸಂಧನಿಗೆ ಗೊತ್ತು. ಆದರೆ ನಾನು ಒಂದು ವೇಳೆ